ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದು ಜೆಸಿಬಿ ಮಾಲೀಕರು, ಚಾಲಕರು ಹಾಗೂ ಕ್ಲೀನರ್ಗಳು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ, ಕಾರ್ಮಿಕರ ಮತ್ತು ಕ್ಲೀನರ್ಗಳ ವೇತನ ಹೆಚ್ಚಳದಿಂದ ಜೆಸಿಬಿ ನಿರ್ವಹಣೆ ದುಬಾರಿಯಾಗಿದ್ದು ಪ್ರಸ್ತುತ ದರದಲ್ಲಿ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಜೆಸಿಬಿ ಕಾರ್ಯಾಚರಣೆಗೆ ಪ್ರತಿ ಗಂಟೆಗೆ 1200 ರೂಪಾಯಿಗಳ ದರ ನಿಗದಿಪಡಿಸುವಂತೆ ಜೆಸಿಬಿ ಮಾಲೀಕರ ಸಂಘ ಒತ್ತಾಯಿಸಿದೆ. ಬೇಡಿಕೆ ಈಡೇರದಿದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನನ್ನ ಹೆಸರು ಶಶಿಕುಮಾರ್ ಅಂತೇಳಿ, ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಮಾತಾಡೋದು. ಅಣ್ಣ, ಜೆಸಿಬಿ ಮೊದಲನೇದಾಗಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಈ ವರ್ಷದಲ್ಲಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಆಟೋಮೊಬೈಲ್ ಪಾರ್ಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಮತ್ತು ಜೆಸಿಬಿ ಬೆಲೆ ಕೂಡ ಜಾಸ್ತಿ ಆಗಿದೆ. ರೈತರ ಕಡೆಯಿಂದ ಜನರ ಕಡೆಯಿಂದ ನಾವು ತಗೊಳ್ತಕ್ಕಂಥ ಬೆಲೆ ಕಡಿಮೆ ಇರೋದ್ರಿಂದ ನಮ್ಮೆಲ್ಲ ಮಾಲೀಕರೆಲ್ಲ ಸಭೆ ಸೇರಿ ಈ ದಿನ ಬೆಲೆ ಹೆಚ್ಚಳ ಮಾಡಬೇಕಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಣ್ಣ. ಈ ಬೆಲೆ ಹೆಚ್ಚಳದಿಂದ ಸಾರ್ವಜನಿಕರಾಗಲಿ ರೈತರಿಗಾಗಲಿ ನೀವು ಸೇವೆ ಒದಗಿಸಿದವ್ರಿಗೆ ಹೊರೆ ಅನ್ಸಲ್? ಹೊರೆ ಅಂತಂದರೆ ಅಣ್ಣ, ಪಕ್ಕದ ತಾಲೂಕುಗಳೆಲ್ಲನೂ ಗೌರಿಬಿದನೂರು ಆಗಿರ್ಬೋದು, ಪೆರೇಸಂದ್ರ ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಆಲ್ರೆಡಿ ಅವರು ಒಂದು ವರ್ಷದಿಂದನೇ ಕೂಡ 1200-1300 ರೂಪಾಯಿ ಪ್ರತಿ ಗಂಟೆಗೆ ಅವರು ಗಾಡಿಯನ್ನು ಓಡಿಸ್ಕೊಳ್ತಾ ಇದ್ದಾರೆ. ನಾವು ಇಷ್ಟು ಹೆಚ್ಚಳ ಆದರೂ ಕೂಡ ಇನ್ನೂ 900 ರೂಪಾಯಿನಲ್ಲೇ ಇದ್ದೀವಿ. ನಮ್ಮ ಮಾಲೀಕರಿಗೆ ಏನೂ ಗಿಡ್ತಾ ಇಲ್ಲ, ಜೀವನಾಂಶ ನಡೀತಾ ಇಲ್ಲ, ಮನೆ ಸಂಸಾರ ನಡೆಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ, EMI ಕಟ್ಟಲಿಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ನಾವೆಲ್ಲ ಸಭೆ ಸೇರಿ ಈ ತೀರ್ಮಾನ ತೆಗೆದುಕೊಂಡಿದ್ವಿ. ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಂತ ಮಾತಾಡ್ಕೊಳ್ಳೋದು ನಿಜನೇ ಅಣ್ಣ. ಆದರೆ ಎದುರುಗಡೆ ಕಂಡಾಗ ನೋಡಿದಾಗ ಅವ್ರ ಕಷ್ಟ ಅನ್ನೋದು ಗೊತ್ತಾಗ್ತೈತೆ ಅಣ್ಣ. ತಾಲೂಕಲ್ಲಿ ಎಷ್ಟು ಜೆಸಿಬಿ, ಎಷ್ಟು ಟಿಪ್ಪರ್, ಎಷ್ಟು ಟ್ರ್ಯಾಕ್ಟರ್ಗಳು? ತಾಲೂಕಿನಲ್ಲಿ 120 ಜನ ಮಾಲೀಕರಿದ್ದೀವಿ ಸರ್. 120 ಜನ ಮಾಲೀಕರಿದ್ದೀವಿ. 150ಕ್ಕಿಂತ ಹೆಚ್ಚು ಜೆಸಿಬಿಗಳಿದ್ದಾವೆ, 200ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿದ್ದಾವೆ, 30ಕ್ಕೂ ಹೆಚ್ಚು ಟಿಪ್ಪರ್ಗಳಿದ್ದಾವೆ. ಮಣ್ಣು ಕೆಲಸ ಮಾಡ್ತಕ್ಕಂಥ ಟಿಪ್ಪರು, ಜೆಸಿಬಿ, ಟ್ರ್ಯಾಕ್ಟರ್ಗಳು. ನಿಮ್ಮ ಸಂಘದ ಒಟ್ಟು ಸದಸ್ಯರು ಎಷ್ಟು ಸರ್? ನಮ್ಮ ಸಂಘದ ಒಟ್ಟು ಸದಸ್ಯರು 120 ಜನ ಇದ್ದೀವಿ ಸರ್. 120 ಜನ ಮಾಲೀಕರಿದ್ದೀವಿ. ಇನ್ನೂ ಒಂದು 5-6 ಜನ ಸೇರ್ಕೊಳ್ಳೋಂಥವ್ರು ಇದ್ದಾರೆ, ಹೊಸಬ್ರು ಇದ್ದಾರೆ, ನೆನ್ನೆ ಮನೆ ಗಾಡಿ ತಂದವರು ಇದ್ದಾರೆ. ನಿಮ್ಮ ಸಂಘದ ವತಿಯಿಂದ ಸಮಾಜ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳೋ ಕಾರ್ಯಕ್ರಮ ಇದೆಯಾ? ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಬೇಕು ಅಂತೇಳಿ ಈಗೆಲ್ಲ ಸಭೆ ಸೇರಿದ್ದೀವಿ. ಮೊದಲೆಲ್ಲನೂ ಸಂಘನೂ ಇರಲಿಲ್ಲ, ಸಭೆನೂ ಇರಲಿಲ್ಲ, ಒಟ್ಟಾಗಿ ಯಾರೂ ಎಲ್ಲೂ ಸೇರ್ತಿರ್ಲಿಲ್ಲ ಸರ್. ಈಗೆಲ್ಲ ಒಟ್ಟಾಗೆಲ್ಲ ಸೇರಿದ್ದೀವಿ. ಉತ್ತಮ ಕಾರ್ಯಗಳನ್ನ, ಸಮಾಜ ಸೇವೆನೂ ಕೂಡ ಹಮ್ಮಿಕೊಳ್ಬೇಕು. ಈಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ಮನೆ ಜೀವನ ನಡೆಸ್ಕೊಳ್ಳೋದೇ ಭಾಳ ಕಷ್ಟ ಆಗಿರೋದ್ರಿಂದ ಯಾವ ಸೇವೆನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್. ಮುಷ್ಕರದ ಪರಿಣಾಮವಾಗಿ ಜಿಲ್ಲೆಯಲ್ಲಿ ರಸ್ತೆ ಕಾಮಗಾರಿಗಳು, ಕಟ್ಟಡ ನಿರ್ವಹಣೆ ಹಾಗೂ ಭೂ ಕಾರ್ಯಗಳು ಸಂಪೂರ್ಣ ಸ್ಥಗಿತಗೊಂಡಿದೆ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ತೊಂದರೆ ಉಂಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಘಟನೆಗಳ ನಡುವೆ ಮಾತುಕತೆ ನಡೆಸಿ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಳುವಂತೆ ಪ್ರತಿಭಟನಾಕಾರರು ಮನವಿ ಮಾಡಿದ್ದಾರೆ.